ರಾಜೀನಾಮೆಗೆ ಒತ್ತಾಯಿಸಿ ಇವತ್ತು ಅವ್ರ ಮನೆಗೆ ಮುತ್ತಿಗೆ ಆಗ್ತಾ ಇದ್ದಾರೆ ಕಲಬುರಗಿಯಲ್ಲಿ. ಬಿಜೆಪಿಯವರಿಗೆ ಒಂದು ಹವ್ಯಾಸ, ಅವರು ಅಧಿಕಾರದಲ್ಲಿದ್ದಾಗ ಎಷ್ಟು ಕರ್ಮಕಾಂಡಗಳನ್ನು ಮಾಡಿದ್ದಾರೆ ಅನ್ನೋದನ್ನು ಜ್ಞಾಪಿಸ್ಕೊಳ್ಳಿ. ಪ್ರಿಯಾಂಕಾ ಖರ್ಗೆ ಅವರು ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ದಕ್ಷತೆಯಿಂದ ಪ್ರಾಮಾಣಿಕವಾಗಿ ನಮ್ಮ ಸರ್ಕಾರದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಎಲ್ಲೋ ಯಾರೋ ಒಬ್ಬ ಕಾರ್ಯಕರ್ತರು ಅವರಿಗೆ ಸಂಬಂಧ, ನಮಗೆ ಸಾವಿರಾರು ಜನ ಕಾರ್ಯಕರ್ತರು, ಸಾವಿರಾರು ಜನ ಮುಖಂಡರಿರ್ತಾರೆ. ಅದನ್ನು ಈಗ ಮುಖ್ಯಮಂತ್ರಿಗಳು ಅದಕ್ಕೆ SITಯನ್ನು ರಚನೆ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದಾರೆ. ಸತ್ಯಾಂಶ ಹೊರ ಬರುತ್ತೆ, ಯಾರನ್ನೂ ರಕ್ಷಣೆ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ಭಾಳ ಸ್ಪಷ್ಟವಾಗಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಈಗಾಗಲೇ ಹೇಳಿದ್ದಾರೆ. ಈ ವಿಚಾರದಲ್ಲಿ ನಾನು ಹೆಚ್ಚಿನ ಬಗ್ಗೆ ಹೇಳಲಿಕ್ಕೆ ತಯಾರ. ಈಶ್ವರಪ್ಪರದೇ ಇಶ್ಯೂ ಬೇರೆ, ಪ್ರಿಯಾಂಕಾ ಇಶ್ಯೂನೇ ಬೇರೆ. ಈಶ್ವರಪ್ಪರದ್ರಲ್ಲಿ ಭಾಳ ಸ್ಪಷ್ಟವಾಗಿ ಏನು ಅವತ್ತು ಹತ್ಯೆ ಮಾಡಿಕೊಂಡು ಅವ್ರು ಈಶ್ವರಪ್ಪರ ಹೆಸರನ್ನು ಭಾಳ ಸ್ಪಷ್ಟವಾಗಿ ಇವರೇ ನೇರವಾಗಿ ಆಪಾದನೆ ಮಾಡಿದರು. ಆದರೆ ಪ್ರಿಯಾಂಕಾ ಕೇಸಲ್ಲಿ ಆ ರೀತಿ ಇಲ್ಲ, ಅವ್ರ ಹೆಸರು ಎಲ್ಲೂ ಕೂಡ ಉಲ್ಲೇಖ ಆಗಿಲ್ಲ. ಸೊ ಯಾವ್ದಾದ್ರು ತನಿಖೆಯಿಂದ ಸತ್ಯ ಹೊರ ಬರುತ್ತೆ. ನೋಟ್ನಲ್ಲಿ ಇವ್ರ ಹೆಸರು ಉಲ್ಲೇಖ ಆಗಿರೋದು ಪ್ರದರ್ಶನ ಮಾಡಿದ್ದಾರೆ ಆಲ್ರೆಡಿ ಬಿಜೆಪಿ ಅವ್ರನ್ನ. ಇರಬೇಕಲ್ಲ, ಸತ್ಯ ಮರೆಮಾಚಕ್ಕಾಗುತ್ತಾ? ಸತ್ಯ ಯಾವತ್ತೂ ಮರೆಮಾಚಕ್ಕಾಗಲ್ಲ. ಇಟ್ ವಿಲ್ ಕಮ್ ಔಟ್. ಟ್ರೂತ್ ಯು ಕೆನಾಟ್ ಪ್ರಿವೆಂಟ್. ಈಗ ಸಂಕ್ರಾಂತಿಗೆ ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾವ ಸಂಪುಟ ಪುನರ್ರಚನೆ ಬಗ್ಗೆ ನನಗೆ ಗೊತ್ತಿಲ್ಲ. ಇದು AICC ಅಧ್ಯಕ್ಷರು, ಸನ್ಮಾನ್ಯ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು DK ಶಿವಕುಮಾರ್, ಮುಖ್ಯಮಂತ್ರಿಗಳು ತೀರ್ಮಾನ ತಗೊತಾರೆ. ಜಾರಕಿಹೊಳಿ ಮನೆಯಲ್ಲಿ ಮೀಟಿಂಗ್ ನಡೆದಿತ್ತು ಸರ್, ನೀವು ಹೋಗಿ? ಅಲ್ಲ, ಸರ್ವೇ ಸಾಮಾನ್ಯ. ನಾನು ಹೋಗ್ತಾ ಇರ್ತೀನಿ. ನಾನು ಕರೆದ್ರು 1-20 ಜನ ಸೇರಿ ಅದಕ್ಕೊಂದು ಕಲರ್ ಕೊಡ್ತಾರೆ. ಅಲ್ಲ, ತಾವು ಹೋಗಿದ್ರೆ ಆತ ಡಿನ್ನರ್ ಮೀಟಿಂಗಿಗೆ? ನಾನು ಇಲ್ಲಿ ಇದ್ನಲ್ಲ, ದುರ್ಗ. ಇನ್ವೈಟ್ ಮಾಡಿದ್ರ? ಫೋನ್ ಮಾಡಿದ್ರು, ನಾನು ಇಲ್ಲಿದ್ದೆ. ಆಯ್ತಾ? ಯಾವ ಟೀಮ್ ಜೊತೆ ಹೋಗಲ್ಲ? ಯಾವ ಟೀಮ್ ಇಲ್ಲ, ನಾನು ಕಾಂಗ್ರೆಸ್ ಟೀಮ್. ನೋಡ್ರಿ, ಸರ್ಕಾರದ 2 ವರ್ಷ ಸಾಧನೆಯಲ್ಲಿ ಶೂನ್ಯ ಅಂತ ಇವರು ವಿಜೇಂದ್ರ ಹೇಳಿದ್ದಾರೆ. 2 ವರ್ಷದ ಅವಧಿಯಲ್ಲಿ ಸಂಪೂರ್ಣ ಸಾಧನೆ ಶೂನ್ಯ. 10 ವರ್ಷದಲ್ಲಿ ಏನು ಮಾಡಿದ್ದಾರೆ ಮೋದಿಯವರು? ಈಗ ಒಂದು ಬಟ್ಟು ಮಡಚಿ ಮರ ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮ ಒಂದು ತೋರಿಸ್ರಿ ನೀವು. 10 ವರ್ಷದಲ್ಲಿ ಮೋದಿ ಸರ್ಕಾರದ್ದು ಒಂದು ಜನಪರವಾಗಿರ್ತಕ್ಕಂಥ, ರೈತರ ಪರವಾಗಿರ್ತಕ್ಕಂಥ, ಬಡವರ ಪರವಾಗಿರ್ತಕ್ಕಂಥ ಕಾರ್ಯಕ್ರಮ ಒಂದೇಳಿ. ಎಲ್ಲ ನಾವು ಮಹಾತ್ಮ ಗಾಂಧಿ ನರೇಗಾ ತಂದರು, ನಾವು ಉದ್ಯೋಗ, ಆಮೇಲೆ ಎಲ್ಲ ಕಾರ್ಯಕ್ರಮಗಳು ಬಡವರ ಪರವಾಗಿ ಈ ರಾಷ್ಟ್ರದಲ್ಲಿ ಏನಾದರೂ ಕಾರ್ಯಕ್ರಮ ನಡೀತಾ ಇದೆ ಅಂದರೆ ಇಟ್ ಈಸ್ ದಿ ಕಾಂಟ್ರಿಬ್ಯೂಷನ್ ಆಫ್ ದಿ ಕಾಂಗ್ರೆಸ್. ಸ್ಪಷ್ಟವಾಗಿ ಒಪ್ಕೋಬೇಕು. ಹೇಳಪ್ಪ ನೀನು, ಒಂದು ಹೇಳ ಮರ ನೀನು ನೋಡೋಣ. ಭಾಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಮಗೆ ಹಿಂದೆ ಬಿಜೆಪಿಯವರು ಲಕ್ಷಾಂತರ ಕೋಟಿ ಹಣವನ್ನು, ಕೆಲಸಗಳನ್ನು ಕೊಟ್ಟು ಹೋಗ್ಬಿಟ್ಟಿದ್ದಾರೆ. ನಮ್ಮಲ್ಲಿ ಸುಮಾರು 2 ಲಕ್ಷ ಕೋಟಿ ಹೊರಸಿ ಹೋಗಿದ್ದಾರೆ. ನಾವು ಅದನ್ನು ಒಂದು ವ್ಯವಸ್ಥಿತವಾಗಿ ಆರ್ಥಿಕವಾಗಿ ಬಲಪಡಿಸೋ ಜೊತೆಗೆ ಮುಂದಿನ ದಿನದಲ್ಲಿ ಈ ವರ್ಷದಿಂದ ನಮ್ಮದು ಇನ್ನು ಈ ವರ್ಷದಿಂದ ನಮ್ಮದು ನೆಕ್ಸ್ಟ್ ಟೈಮ್ ಸ್ಟ್ರೀಮ್ಲೈನ್ ಆಗ್ತದೆ. ಯಾಕಂದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಆರ್ಥಿಕ ತಜ್ಞರಿರೋದ್ರಿಂದ ಆರ್ಥಿಕವನ್ನು ಸುಧಾರಣೆ ಮಾಡಿ ಮುಂದೆ ಈ ರಾಜ್ಯದ ಬೆಳವಣಿಗೆಗೆ ಸಾಕಷ್ಟು ಹಣವನ್ನು ಕೊಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದಾಗ್ತದೆ. ಈಗ ಜನರ ಹಣನ ದರೋಡೆ ಮಾಡಿ ಗ್ಯಾರಂಟಿಗಳನ್ನ ಕೊಟ್ಟು ದಿವಾಳಿ ಮಾಡ್ತಾ ಇದ್ದಾರೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಅವರೇ ಹೇಳಿದ್ದಾರೆ. ನಿನ್ನೆ ಜನ ಅದನ್ನೆಲ್ಲ ಗ್ಯಾರಂಟಿಗಳನ್ನ ಭಾಳ ಸಂತೋಷಪಟ್ಟಿದ್ದಾರೆ. ಅದ್ರ ನಡುವೆ ಎಲ್ಲ ಮರ್ತಿದ್ದಾರೆ ಅಂತ ಪೇಪರ್ ನೀವೇ ಬರೆದಿದ್ದೀರಾ. ಅವರೇ ಹೋಗ್ಲಿದ್ದಾರೆ. ಪೇಪರ್ ನೋಡಿಲ್ಲ ನಿನ್ನೆ? ಅವರು ಹೇಳಿದ್ದಾರೆ ದರ ಏರಿಕೆ ಮಾಡೋದ್ರಿಂದ ಸುಲಿಗೆ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ಈಗ ರಾಮಲಿಂಗಾರೆಡ್ಡಿ ಅವರು ಬಹಳ ಸ್ಪಷ್ಟವಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 48% ಅಶೋಕ್ ಸಾರಿಗೆ ಸಚಿವ ಇದ್ದಾಗ ಮಾಡಿದ್ದಾರೆ ಅಂತ. ನಾವು ಮಾಡಿರೋದು 10 ವರ್ಷದಲ್ಲಿ 15%, 5 ವರ್ಷದಲ್ಲಿ ಒಂದ್ಸರಿ, 10 ವರ್ಷ ಒಂದ್ಸರಿ. ಇದು ಜಾಸ್ತಿನಾ? ನೀವು ಕೇಂದ್ರ ಸರ್ಕಾರದ ದಿನ ದಿನಕ್ಕೂ ಜಾಸ್ತಿ ಆಗುತ್ತಲ್ಲ ಮರೆಯ. ಸಿಲಿಂಡರು 1000 ರೂಪಾಯಿಗೆ ಹೋಯ್ತಲ್ಲಪ್ಪ, 1100ಕ್ಕೆ ಹೋಯ್ತಲ್ಲಪ್ಪ, ಅದನ್ನ ಹೇಳ್ರ ಮರೆಯ. ವಿಜೇಂದ್ರ ಅವ್ರು ಹೇಳ್ತಾರೆ ಹಿಂದೆಂದೂ ನಡೆದಿರತಕ್ಕಂಥ ಸರಣಿ ಆತ್ಮಹತ್ಯೆಗಳು ನಡೀತದವೆ ಸರ್ಕಾರದ ಕುಮ್ಮಕ್ನಿಂದ. ಅಂಕಿಅಂಶ ತೆಗೆದು ನೋಡೋಕೆ ಹೇಳಪ್ಪ ವಿಜೇಂದ್ರ ಅವ್ರಿಗೆ. ಅಂಕಿಅಂಶ ತೆಗಿತು. ಹಿಂದೆ ಬಿಜೆಪಿಗೆ ಎಷ್ಟಾಗಿತ್ತು, ಈಗ ಎಷ್ಟಾಗಿದ್ದಾವೆ, ಸ್ಟ್ಯಾಟಿಸ್ಟಿಕ್ಸ್ ಇದೆಯಾ ತಾನೆ? ಅದನ್ನ ನೋಡ್ಕೊಂಡು ಮಾತಾಡಲಿ. ರಾಜೀನಾಮೆಗೆ ಒತ್ತಾಯಿಸಿ ಇವತ್ತು ಅವ್ರ ಮನೆಗೆ ಮುತ್ತಿಗೆ ಆಗ್ತಾ ಇದ್ದಾರೆ ಕಲಬುರಗಿಯಲ್ಲಿ. ಬಿಜೆಪಿಯವರಿಗೆ ಒಂದು ಹವ್ಯಾಸ, ಅವರು ಅಧಿಕಾರದಲ್ಲಿದ್ದಾಗ ಎಷ್ಟು ಕರ್ಮಕಾಂಡಗಳನ್ನು ಮಾಡಿದ್ದಾರೆ ಅನ್ನೋದನ್ನು ಜ್ಞಾಪಿಸ್ಕೊಳ್ಳಿ. ಪ್ರಿಯಾಂಕಾ ಖರ್ಗೆ ಅವರು ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ
ದಕ್ಷತೆಯಿಂದ ಪ್ರಾಮಾಣಿಕವಾಗಿ ನಮ್ಮ ಸರ್ಕಾರದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಎಲ್ಲೋ ಯಾರೋ ಒಬ್ಬ ಕಾರ್ಯಕರ್ತರು ಅವರಿಗೆ ಸಂಬಂಧ, ಈಗ ನಮಗೆ ಸಾವಿರಾರು ಜನ ಕಾರ್ಯಕರ್ತರು, ಸಾವಿರಾರು ಜನ ಮುಖಂಡರಿರ್ತಾರೆ. ಅದನ್ನು ಈಗ ಮುಖ್ಯಮಂತ್ರಿಗಳು ಅದಕ್ಕೆ SITಯನ್ನು ರಚನೆ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದಾರೆ. ಸತ್ಯಾಂಶ ಹೊರ ಬರುತ್ತೆ. ಯಾರನ್ನೂ ರಕ್ಷಣೆ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ಭಾಳ ಸ್ಪಷ್ಟವಾಗಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಈಗಾಗಲೇ ಹೇಳಿದ್ದಾರೆ. ಈ ವಿಚಾರದಲ್ಲಿ ನಾನು ಹೆಚ್ಚಿನ ಬಗ್ಗೆ ಹೇಳಲಿಕ್ಕೆ ತಯಾರ. ಅಲ್ಲ ಸರ್, ಈಶ್ವರಪ್ಪ ಅವ್ರಿಗಿದ್ದು ಇದೇ ಕಥೆ ಆದಾಗ ಈಶ್ವರಪ್ಪರದೇ ಇಶ್ಯೂ ಬೇರೆ, ಪ್ರಿಯಾಂಕಾ ಇಶ್ಯೂನೇ ಬೇರೆ. ಈಶ್ವರಪ್ಪರದ್ರಲ್ಲಿ ಭಾಳ ಸ್ಪಷ್ಟವಾಗಿ ಏನು ಅವತ್ತು ಹತ್ಯೆ ಮಾಡಿಕೊಂಡು ಅವ್ರು ಈಶ್ವರಪ್ಪರ ಹೆಸರನ್ನು ಭಾಳ ಸ್ಪಷ್ಟವಾಗಿ ಇವರೇ ನೇರವಾಗಿ ಆಪಾದನೆ ಮಾಡಿದರು. ಆದರೆ ಪ್ರಿಯಾಂಕಾ ಕೇಸಲ್ಲಿ ಆ ರೀತಿ ಇಲ್ಲ. ಅವ್ರ ಹೆಸರು ಎಲ್ಲೂ ಕೂಡ ಉಲ್ಲೇಖ ಆಗಿಲ್ಲ. ಸೊ ಯಾವ್ದಾದ್ರು ತನಿಖೆಯಿಂದ ಸತ್ಯ ಹೊರ ಬರುತ್ತೆ. ನೋಟ್ನಲ್ಲಿ ಇವ್ರ ಹೆಸರು ಉಲ್ಲೇಖ ಆಗಿರೋದು ಪ್ರದರ್ಶನ ಮಾಡಿದ್ದಾರೆ ಆಲ್ರೆಡಿ BJP ಅವ್ರನ್ನ. ಇರಬೇಕಲ್ಲ, ಸತ್ಯ ಮರೆಮಾಚಕ್ಕಾಗುತ್ತಾ? ಸತ್ಯ ಯಾವತ್ತೂ ಮರೆಮಾಚಕ್ಕಾಗಲ್ಲ. ಇಟ್ ವಿಲ್ ಕಮ್ ಔಟ್. ಟ್ರೂತ್ ಯು ಕೆನಾಟ್ ಪ್ರಿವೆಂಟ್. ಈಗ ಸಂಕ್ರಾಂತಿಗೆ ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾವ ಸಂಪುಟ ಪುನರ್ರಚನೆ ಬಗ್ಗೆ ನನಗೆ ಗೊತ್ತಿಲ್ಲ. ಇದು AICC ಅಧ್ಯಕ್ಷರು, ಸನ್ಮಾನ್ಯ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು DK ಶಿವಕುಮಾರ್, ಮುಖ್ಯಮಂತ್ರಿಗಳು ತೀರ್ಮಾನ ತಗೊತಾರೆ. ಜಾರಕಿಹೊಳಿ ಮನೆಯಲ್ಲಿ ಮೀಟಿಂಗ್ ನಡೆದಿತ್ತು ಸರ್, ನೀವು ಹೋಗಿದ್ದು? ಅಲ್ಲ, ಸರ್ವೇ ಸಾಮಾನ್ಯ. ನಾನು ಹೋಗ್ತಾ ಇರ್ತೀನಿ. ನಾನು ಕರೆದ್ರು 1-20 ಜನ ಸೇರಿ ಅದಕ್ಕೊಂದು ಕಲರ್ ಕೊಡ್ತಾರೆ. ಅಲ್ಲ, ತಾವು ಹೋಗಿದ್ರೆ ಆತ ಡಿನ್ನರ್ ಮೀಟಿಂಗಿಗೆ? ನಾನು ಇಲ್ಲಿ ಇದ್ನಲ್ಲ, ದುರ್ಗ. ಇನ್ವೈಟ್ ಮಾಡಿದ್ರ? ಫೋನ್ ಮಾಡಿದ್ರು, ನಾನು ಇಲ್ಲಿದ್ದೆ. ಆಯ್ತಾ? ಯಾವ ಟೀಮ್ ಜೊತೆ ಹೋಗಲ್ಲ? ಯಾವ ಟೀಮ್ ಇಲ್ಲ, ನಾನು ಕಾಂಗ್ರೆಸ್ ಟೀಮ್. ನೋಡ್ರಿ, ಸರ್ಕಾರದ 2 ವರ್ಷ ಸಾಧನೆಯಲ್ಲಿ ಶೂನ್ಯ ಅಂತ ಇವರು ಜೇಂದ್ರ ಹೇಳಿದ್ದಾರೆ. 2 ವರ್ಷದ ಅವಧಿಯಲ್ಲಿ ಸಂಪೂರ್ಣ ಸಾಧನೆ ಶೂನ್ಯ. 10 ವರ್ಷದಲ್ಲಿ ಏನು ಮಾಡಿದ್ದಾರೆ ಮೋದಿಯವರು? ಈಗ ಒಂದು ಬಟ್ ಮಡಚಿ ಮಾರ್ರೆ, ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮ ಒಂದು ತೋರಿಸ್ರಿ ನೀವು. 10 ವರ್ಷದಲ್ಲಿ ಮೋದಿ ಸರ್ಕಾರದ್ದು ಒಂದು ಜನಪರವಾಗಿರ್ತಕ್ಕಂಥ, ರೈತರ ಪರವಾಗಿರ್ತಕ್ಕಂಥ, ಬಡವರ ಪರವಾಗಿರ್ತಕ್ಕಂಥ ಕಾರ್ಯಕ್ರಮ ಹೇಳಿ. ಎಲ್ಲ ನಾವು ಮಹಾತ್ಮ ಗಾಂಧಿ ನರೇಗಾ ತಂದರು, ನಾವು ಉದ್ಯೋಗ, ಆಮೇಲೆ ಎಲ್ಲ ಕಾರ್ಯಕ್ರಮಗಳು ಬಡವರ ಪರವಾಗಿ ಈ ರಾಷ್ಟ್ರದಲ್ಲಿ ಏನಾದರೂ ಕಾರ್ಯಕ್ರಮ ನಡೀತಾ ಇದೆ ಅಂದರೆ ಇಟ್ ಈಸ್ ದಿ ಕಾಂಟ್ರಿಬ್ಯೂಷನ್ ಆಫ್ ದಿ ಕಾಂಗ್ರೆಸ್. ಸ್ಪಷ್ಟವಾಗಿ ಒಪ್ಕೋಬೇಕು. ಹೇಳಪ್ಪ ನೀನು, ಒಂದು ಹೇಳ ಮರ ನೀನು ನೋಡೋಣ. ಯಾವುದೇ ಅಭಿವೃದ್ಧಿ ಆಗ್ತಿಲ್ಲ ಅಂತ ಹೇಳಿ BJP ಭಾಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಮಗೆ ಹಿಂದೆ BJPಯವರು ಲಕ್ಷಾಂತರ ಕೋಟಿ ಹಣವನ್ನು, ಕೆಲಸಗಳನ್ನು ಕೊಟ್ಟು ಹೋಗ್ಬಿಟ್ಟಿದ್ದಾರೆ. ನಮ್ಮಲ್ಲಿ ಸುಮಾರು 2 ಲಕ್ಷ ಕೋಟಿ ವರ್ಷಿ ಹೋಗಿದ್ದಾರೆ. ನಾವು ಅದನ್ನು ಒಂದು ವ್ಯವಸ್ಥಿತವಾಗಿ, ಆರ್ಥಿಕವಾಗಿ ಬಲಪಡಿಸೋ ಜೊತೆಗೆ ಮುಂದಿನ ದಿನದಲ್ಲಿ ಈ ವರ್ಷದಿಂದ ನಮ್ಮದು ಇನ್ನು ಈ ವರ್ಷದಿಂದ ನಮ್ಮದು ನೆಕ್ಸ್ಟ್ ಟೈಮ್ ಸ್ಟ್ರೀಮ್ ಲೈನ್ ಆಗ್ತದೆ. ಯಾಕಂದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಆರ್ಥಿಕ ತಜ್ಞರಿರೋದ್ರಿಂದ ಆರ್ಥಿಕವನ್ನು ಸುಧಾರಣೆ ಮಾಡಿ ಮುಂದೆ ಈ ರಾಜ್ಯದ ಬೆಳವಣಿಗೆಗೆ ಸಾಕಷ್ಟು ಹಣವನ್ನು ಕೊಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದಾಗ್ತದೆ. ಈಗ ಜನರ ಹಣನ ದರೋಡೆ ಮಾಡಿ ಗ್ಯಾರಂಟಿಗಳನ್ನ ಕೊಟ್ಟು ದಿವಾಳಿ ಮಾಡ್ತಾ ಇದ್ದಾರೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಅವರೇ ಹೇಳಿದ್ದಾರೆ. ನಿನ್ನೆ ಜನ ಅದನ್ನೆಲ್ಲ ಗ್ಯಾರಂಟಿಗಳನ್ನ ಭಾಳ ಸಂತೋಷಪಟ್ಟಿದ್ದಾರೆ. ಅದ್ರ ನಡುವೆ ಎಲ್ಲ ಮರ್ತಿದ್ದಾರೆ ಅಂತ ಪೇಪರ್ ನೀವೇ ಬರೆದಿದ್ದೀರಾ. ಅವರೇ ಹೋಗ್ಲಿದ್ದಾರೆ. ಪೇಪರ್ ನೋಡಿಲ್ಲ ನಿನ್ನೆ? ಅವರು ಹೇಳಿದ್ದಾರೆ ದರ ಏರಿಕೆ ಮಾಡೋದ್ರಿಂದ ಸುಲಿಗೆ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ಈಗ ರಾಮಲಿಂಗಾರೆಡ್ಡಿ ಅವರು ಬಹಳ ಸ್ಪಷ್ಟವಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 48% ಅಶೋಕ್ ಸಾರಿಗೆ ಸಚಿವ ಇದ್ದಾಗ ಮಾಡಿದ್ದಾರೆ ಅಂತ. ನಾವು ಮಾಡಿರೋದು 10 ವರ್ಷದಲ್ಲಿ 15%, 5 ವರ್ಷದಲ್ಲಿ ಒಂದ್ಸರಿ, 10 ವರ್ಷ ಒಂದ್ಸರಿ. ಇದು ಜಾಸ್ತಿನಾ? ನೀವು ಕೇಂದ್ರ ಸರ್ಕಾರದ ದಿನಕ್ಕೆ ಜಾಸ್ತಿ ಆಗುತ್ತಲ್ಲ ಮರೆಯ. ಸಿಲಿಂಡರ್ 1000 ರೂಪಾಯಿಗೆ ಹೋಯ್ತಲ್ಲಪ್ಪ, 1100ಕ್ಕೆ ಹೋಯ್ತಲ್ಲಪ್ಪ, ಅದನ್ನ ಹೇಳ್ರ ಮರೆಯ. ವಿಜಯೇಂದ್ರ ಅವ್ರು ಹೇಳ್ತಾರೆ ಹಿಂದೆಂದು ನಡೆದಿರತಕ್ಕಂಥ ಸರಣಿ ಆತ್ಮಹತ್ಯೆಗಳು ನಡೀತಾ ಇದಾವೆ ಸರ್ಕಾರದ ಕುಮ್ಮಕ್ನಿಂದ. ಅಂಕಿಅಂಶ ತೆಗೆದು ನೋಡೋ ಕೇಳಪ್ಪ ವಿಜಯೇಂದ್ರ ಅವ್ರದ್ದು. ಅಂಕಿಅಂಶ ತೆಗೆದು ಹಿಂದೆ BJPಗೆ ಎಷ್ಟಾಗಿತ್ತು, ಈಗ ಎಷ್ಟಾಗಿದ್ದಾವೆ, ಸ್ಟ್ಯಾಟಿಸ್ಟಿಕ್ಸ್ ಇದೆಯಾ ತಾನೆ? ಅದು ನೋಡ್ಕೊಂಡು ಮಾತಾಡಲಿ.